ಈಗ ಲೇಔಟ್ ಮಾಡೋದು ತುಂಬಾ ಬೆಂಗಳೂರಿನಲ್ಲಿ ಜಾಸ್ತಿ ಇದೆ. ಇಲ್ಲಿ ನೋಡಿದ್ರು ಲೇಔಟ್ಗಳು ಇರ್ತದೆ. ನಮ್ಮಂತ ಕಾರ್ಮಿಕರು ಏನೋ ಒಂದು ಆಸೆ ಇಟ್ಕೊಂಡು ಒಂದು ಲೇಔಟ್ ಅಲ್ಲಿ ಒಂದು ಸಣ್ಣ ಸೈಟ್ ತಗೊಳ್ಳೋಣ ಅಂತ ಬರ್ತೀವಿ. ಅದು ತಗೊಂಡಾಗ ಅವ್ರು ಎಲ್ಲಾ ರೀತಿಯಲ್ಲಿ ನಮ್ಗೆ ಸಹಕಾರ ಮಾಡ್ತಾರೆ, ಎಲ್ಲದೂ ಕೊಡ್ತಾರೆ. ಆದ್ರೆ ರಿಜಿಸ್ಟ್ರೇಷನ್ ಆಗಿ ಆಚೆ ಹೋದ್ಮೇಲೆ ಅವ್ರು ಈ ಕಡೆ ಮುಖನೂ ಹಾಕಲ್ಲ, ಏನಾಗಿದೆ ಅಂತಾನೂ ನೋಡಲ್ಲ. ಆದ್ರೆ ನಾನು ಸಹ ಒಂದು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾಗ 2008ರಲ್ಲಿ ಬಂದು ಮಾತಾಡಿ ಅರ್ಧ ಸೈಟ್ ತಗೊಂಡ್ವಿ. ಅರ್ಧ ಸೈಟ್ ತಗೊಂಡು ಸ್ವಲ್ಪವೇ ಅಡ್ವಾನ್ಸ್ ಮಾಡಿದ್ವಿ. ಅದರಲ್ಲೂ ಇನ್ಸ್ಟಾಲ್ಮೆಂಟ್ ಕೇಳಿದೆ. ಇನ್ಸ್ಟಾಲ್ಮೆಂಟು ಆಯಿತು ಕೊಡ್ತೀನಿ, ಯಾವಾಗ ಕೊಡ್ತೀರಾ, ಒಂದಿಷ್ಟು ದಿವಸ ಬೇಕು ಅಂದು. ಆವಾಗ ಮಾತಾಡ್ದೇನೆ ಆಯಿತು ಅಂತ ಹೇಳಿದ್ರು. ಸೈಟು ಕೊಟ್ಟರು, ರಿಜಿಸ್ಟ್ರೇಷನು ಮಾಡ್ಕೊಂಡ್ವಿ. ನಾನು 2008ರಲ್ಲಿ ತಗೊಂಡವನು 2022ಕ್ಕೆ ಬಂದು ಕೇಳಿದ್ದು. ನನಗೆ ಇದು ಡಾಕ್ಯುಮೆಂಟ್ಸ್ ಏನು ಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಬ್ಯಾಂಕ್ ಲೋನಿಗೆ ಹೋದಾಗ ಗೊತ್ತಾಯಿತು. ಆಗ ಶಿವಣ್ಣವ್ರ ಹತ್ರ ಬಂದು ಕೇಳಿದ್ರೆ ತಕ್ಷಣ ಅವರ ಮುರಳಿ ಸರ್ ಅಂತ ಇದ್ರು, ಅವ್ರ ಜೊತೆಯಲ್ಲಿ ಅವ್ರನ್ನ ಕರೆದು ಬಿಟ್ಟು ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅವ್ರಿಗೆ ಕೊಟ್ಟು ಕಳಿಸು ಅಂತಂದ್ರು. ಆಮೇಲೆ ನನಗೆ ಗೊತ್ತಾಗಿದೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಒಂದು ಮನುಷ್ಯ ಅಷ್ಟೊಂದು ಗುಣ ನಡತೆ ಅವ್ರದ್ದು ಇರೋದ್ರಿಂದ ಅವ್ರು ಇವತ್ತು ಹೆಸರು ತಗೊಂಡಿದ್ದಾರೆ. ಮತ್ತೆ 10 ಜನರಿಗೆ ಉಪಕಾರ ಮಾಡಿದ್ದಾರೆ. ಆ ಒಂದು ಹೆಸರು ಇದ್ದಿದ್ದರಿಂದ ಅವರಿಗೆ ಇವತ್ತು ಎಲ್ಲಿ ಹೋದ್ರೂ ಗೌರವ, ರೆಸ್ಪೆಕ್ಟ್ ಇದ್ದೇ ಇದೆ. ಮತ್ತೆ ನಾವು ಇಲ್ಲಿ ಬಂದ ಮೇಲೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಏನಾದ್ರೂ ಒಂದು ತೊಂದರೆ ಬಂದ್ರೆ ಅವ್ರ ಹತ್ರ ಹೇಳಿದ್ರೆ ಸಾಕು, ಅದಕ್ಕೆ ತಕ್ಷಣ ಪರಿಹಾರನೂ ಇರುತ್ತೆ. ಅಷ್ಟೊಂದು ರೀತಿಯಲ್ಲಿ ಕಾಳಜಿ ಇಟ್ಬಿಟ್ಟು ನಮ್ಮ ಈ ಲೇಔಟ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೆ ನಮಗೆ ಈಗ ಮಳೆಗಾಲದಲ್ಲಿ ಇಲ್ಲೆಲ್ಲ ಓಡಾಡೋದೇ ಕಷ್ಟ. ಗಾಡಿಯಲ್ಲಿ ಬಂದ್ರೆ ಎಲ್ಲ ಮಣ್ಣುಗಳು ಹಿಡ್ಕೊಂಡ್ಬಿಟ್ಟು ಎಷ್ಟೋ ಜನ ಬಿದ್ದು ಗಾಡಿಯೆಲ್ಲ ಪೆಟ್ ಮಾಡ್ಕೊಂಡಿದ್ವಿ, ಗಾಡಿಯಲ್ಲಿ ಬಿದ್ದು. ಅದನ್ನೆಲ್ಲ ನೋಡ್ಬಿಟ್ಟು ಅವ್ರು ಇವತ್ತು ಇದನ್ನೇನಾದ್ರೂ ಒಂದು ಮಾಡಬೇಕು ಅಂತ ಎಲ್ಲನೂ ಸೇರಿಸ್ಬಿಟ್ಟು ನಮಗೆ ಕಾಂಕ್ರೀಟ್ ರೋಡನ್ನು ಮಾಡಿಕೊಡ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳನ್ನು ಅವರಿಗೆ ನಮ್ಮೆಲ್ಲರ ಪರವಾಗಿ ಹೇಳ್ತಾ ಇದ್ದೀನಿ.